ಕೆರೆ ಹೆಂಗ್ ಹೋಗತ್ತ ಪಿಚ್ಚನ್ ಕೆರೆ ಇಲ್ಲಿ ಬರ್ಬೇಕಂದ್ರೆ ನೋಡಿ ಯಾವನೂ ಇಲ್ಲ, ಯಾರಂದ್ರೂ ಯಾರು ಬರಲ್ಲ, ಊರವರು ಇಲ್ಲಿ ಬರ್ತಾ ಇಲ್ಲ. ಸೊ ಬರೋ ದಾರಿ ಇದೇನೆ, ಇಲ್ಲಿಂದ ಬಂದಿದ್ರಿ. ಸೊ ಇಲ್ಲಿ ಹೆಂಗಂದ್ರೆ ಮೊಮೆಂಟಮ್ ಇಟ್ಕೊಂಡು ಬಂದ್ಬಿಡ್ಬೇಕು ಅತ್ಲಾಗೆ. ಸ್ಲೋ ಮಾಡಬೇಡಿ, ಬಂದ್ಬಿಡಿ ಹಂಗೆ ಬನ್ನಿ, ಬರ್ತಾರಿ ಅಷ್ಟೇ. ಆಯ್ತಾ? ನೀವು ಮೊಮೆಂಟ್ ನೀವೇನು ಅನ್ಕೊಂತೀರಾ ಕೆಳಗಡೆ ಏನಾದರೂ ಹೊಡೆದ್ಬಿಡ್ಬಿಡುತ್ತೆ ಅಂತ, ಏನಾಗಲ್ಲ ಅದು. ಒಳ್ಳೆ ಆಫ್ ರೋಡಿಂಗ್ ಸ್ಪಾಟ್ ಮಾಡ್ಬೇಕಂದ್ರೆ ನೀವು ಇಲ್ಲಿ ಬರ್ಬೋದು. ಒಬ್ಬನೇ ಬಂದರೆ ಒಂದು ಸ್ವಲ್ಪ ಭಯ ಆಗೈತೆ ಅಷ್ಟೇ. ಪ್ಲ್ಯಾನ್ ಇದ್ದಿದೆ ಇವಾಗ ನಮ್ಮ ಪುನೀತ್ ಅವರು ಥಾರ್ ರಾಕ್ಸ್ ತೊಗೊಂಡಿದ್ದಾರಲ್ಲ ಅದರಲ್ಲಿ ಬರೋಣ ಅಂತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಸೊ ರೈಡ್ ಹೊರಟಿದ್ದೀವಿ. ಫಸ್ಟು ನಾವು ಹೋಗ್ಬೇಕಾಗಿರೋದು ನಮ್ಮ ಮೀಟಿಂಗ್ ಪಾಯಿಂಟ್ ಹತ್ರ. ಮೀಟಿಂಗ್ ಪಾಯಿಂಟ್ ಬಂದ್ಬಿಟ್ಟು ಒಂದು ಮೆಟ್ರೋ. ಸೊ ಅಲ್ಲಿ ನಮ್ಮ ಪುನೀತ್ ಅವರು ಸಿಗ್ತಾರೆ. ಯಾರು ಪುನೀತ್ ಅವರು ಅಂದರೆ ನಮ್ಮ ಲಾಸ್ಟ್ ವ್ಲಾಗ್ ನೀವು ನೋಡಿದ್ದೀರಂದರೆ ಅವರು ಒಂದು ಹೊಸ ಥಾರ್ ರಾಕ್ಸ್ ಮೂಕ ಇಂಟೀರಿಯರ್ ಜೊತೆ ಡೆಲಿವರಿ ತೊಗೊಂಡ್ರು. ಸೊ ಅವರೇ. ಸೊ ಅವರ ಬೆನಿಲಿ TRK ಮೇಲೆ ಬರ್ತವ್ರೆ, ನಾವು ನಮ್ಮ ಟಾರ್ಸನ್ ಮೇಲೆ. ಸೊ ಎಲ್ಲಿಗೆ ಏನು ರೈಡು ಹೇಳ್ತೀನಿ ಬನ್ನಿ. ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಸ್ಕಿಪ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ವ್ಲಾಗ್ ಅನ್ನೋದು ಇಂಟ್ರೆಸ್ಟಿಂಗ್ ಅನಿಸಲ್ಲ, ಮತ್ತು ನಮ್ಮ ವ್ಲಾಗಿಂಗ್ ಸ್ಟೈಲ್ ಹೇಗಿದೆ ಅಂತ ನಿಮಗೆ ಗೊತ್ತಾಗಲ್ಲ. ಬೇಸಿಗೆ ಕಾಲ ಶುರುವಾಗ್ಬಿಟ್ಟಿದೆ ಈಗಲೇ. ಹಿಂಗೆ ನಮ್ಮ ಮುಂದಿನ ತಿಂಗಳು ಹೇಗಿದೆಯೋ ಏನೋ. ಟೈಮ್ ಈಗ 6 ಗಂಟೆ ಆಗಿ 15 ನಿಮಿಷ ಆಗಿದೆ. ಅಷ್ಟಕ್ಕೆ ಏನು ಟ್ರಾಫಿಕ್ ಇದೆ ನೋಡಿ ರೋಡ್ ಮೇಲೆ. ಏನಿಲ್ಲ, 5 ಗಂಟೆಯಿಂದನೇ ದುನಿಯಾ ಶುರು ಆಗಿಬಿಟ್ಟಿರುತ್ತೆ. ಸೊ ಪುನೀತ್ ಅವರು ಮುಂದೆ ಇದ್ದಾರೆ, ಈಗಲೇ ಬಂದರು ಅವರು. ಏರ್ ಹಾಕ್ಸ್ಕೊಬೇಕಂತೆ. ಫ್ಯೂಲು ಆಲ್ರೆಡಿ ಹೋದ ವಾರ ಅಲ್ಲ, ಹೋದ ವಾರನೇ ಹಾಕ್ಕೊಂಡಿದ್ರು. ಸೊ ನಮ್ಮದು ಈ ಲೊಕೇಶನ್ ಹೋಗೋ ಪ್ಲ್ಯಾನು 2 ವಾರದ ಹಿಂದೆನೇ ಆಗಿತ್ತು. ಬಟ್ ಯಾವುದೋ ಒಂದು ಸರ್ಕಮ್ಸ್ಟೆನ್ಸಸ್ಸಿಂದ ಮಿಸ್ ಆಗಿಬಿಡ್ತು ಅವತ್ತು ಹೋಗೋದು. ಅದಕ್ಕೆ ನಾವೇನು ಮಾಡಿದ್ವಿ, ಈಗ ಹೋಗೋಣ ಅಂತ. ಸೊ ಲಾಸ್ಟ್ ಟೈಮ್ ನಾವು ಪ್ಲ್ಯಾನ್ ಮಾಡಿದಾಗ ಇವರು ಸಾಯಂಕಾಲ ಹೋಗಿ ಪೆಟ್ರೋಲ್ ಹಾಕಿ ಗಾಡಿನಲ್ಲಿ ತಂದು ನಿಲ್ಲಿಸ್ಬಿಟ್ಟಿದ್ರು. ಅದು ಹಂಗೆ ಐತೆ. ಏರ್ ಮಾತ್ರ ಒಂದು ಹಾಕೊಬೇಕು ಅವರು, ಏನೋ ಕಡಿಮೆ ಆಗಿದೆ ಅಂತ ಹೇಳ್ತವ್ರೆ. ಯಾರು ಆಗ್ತಾ ಇಲ್ವಾ? ಮುಂದೆ ಎಲ್ಲೂ ಇಲ್ವಾ? ಏನು ಫುಲ್ ಕಡಿಮೆ ಆಗಿದೆಯಾ? ಸೊ ಇವಾಗ ನಾವು ಹೋಗ್ತಾ ಇರೋ ಲೊಕೇಶನ್ ಬಂದ್ಬಿಟ್ಟು ತುಂಬಾ ರೇರ್, ಯಾರು ಜಾಸ್ತಿ ಹೋಗಲ್ಲ ಇಂಥ ಲೊಕೇಶನ್ಗೆಲ್ಲ. ಅಂಥದ್ದು ಒಂದು ಲೊಕೇಶನ್ ಇವತ್ತು ಸೆಟ್ ಮಾಡ್ಕೊಂಡಿದ್ದೀವಿ. ಸೊ ಇದು Z900 800 ಅರ್ಥ ಆಗ್ತಾ ಇಲ್ಲ. ಮುಂದೆ ಹೋಗ್ತಿರೋದು 800 ಅಂದ್ಕೊಳ್ತೇನೆ. ಹೌದು. ಸೊ ಇಲ್ಲೇ ಒಂದು ಟೀ ಬ್ರೇಕ್ ಹಾಕೊಂಡ್ಬಿಟ್ವಿ ನಾಗರಬಾವಿಯಲ್ಲಿ. ಆಗ್ತಾ ಇರಲಿಲ್ಲ, ನಿದ್ದೆನೂ ಒಂದು ಸ್ವಲ್ಪ ಸರಿಯಾಗಿಲ್ಲ ನೆನ್ನೆ ರಾತ್ರಿ. ಅದಕ್ಕೆ ಸೊಟ್ಟ ಹೋಗ್ತಾಯಿತ್ತು ನೋಡಿ ಬಸ್ಸು. ಏನಿದು ಹಿಂಗೆ ಹೋಗ್ತಾಯಿದೆ? ಏನು ಸಮಾಚಾರ ಇದು? 1-2 ತಿಂಗಳಾಗ್ಬಿಟ್ಟಿತ್ತು ಒಂದು ರೈಡ್ಗೆಲ್ಲ ಹೋಗಿ. ಹತ್ರ ಶಾರ್ಟ್ ರೈಡೇ, ಬ್ಯೂಟಿಫುಲ್ ಲೊಕೇಶನ್ನು. ಬಟ್ ಓಡಿಸ್ತಾ ಇದ್ದೀವಲ್ಲ ಗಾಡಿ, ಅದೊಂದು ಫೀಲಿಂಗೇ ಡಿಫ್ರೆಂಟು. ಎಷ್ಟೋ ದಿನ ಆದಮೇಲೆ ಈ ಥರ ಗಾಡಿ ಇಷ್ಟು ಫ್ರೀಯಾಗಿ ಓಡಿಸೋದು ಮಜಾ, ಫೀಲಿಂಗ್ ಡಿಫ್ರೆಂಟ್ ಅದು.
ಬೈಕ್ ಹಾಕೊಂಡು ಬಂದ್ಬಿಟ್ಟವ್ರೆ ಪೊಲೀಸವ್ರೆ, ಫೈನ್ ಹಾಕ್ತವ್ರೆ ಇವಾಗ ನೋಡಿ. ಟೂ ವೀಲರ್ ಎಲ್ಲ ತೊಗೊಂಡೋಗ್ಬಾರ್ದು ಗುರು ಆ ರೋಡಿಂದ. ನಾನು ಒಂದ್ಸಲ ತೊಗೊಂಡೋಗ್ಬಿಟ್ಟು ಹೆಂಗೋ ಪಾಪ ಒಳ್ಳೆ ಪೊಲೀಸವರು ಅವರು ಮುಂದೆಯಿಂದ ಅವ್ನು ಕಟ್ಟು ಬರುತ್ತೆ ಅಲ್ಲಿಂದ ತೊಗೊಂಬಿಡು ಅಂತಂದರು. ಹಿಂಗೆ ಒಂದ್ಸಲ ಹಿಂಗೆಲ್ಲ ಬರಬೇಡ ಅಂತಂದರು ಪಾಪ. ಅವ್ರಿಗೂ ಅಷ್ಟೇ ವಾರ್ನಿಂಗ್ ಕೊಟ್ಟು ಬಿಟ್ಬಿಟ್ರೆ ಒಳ್ಳೇದಾಗುತ್ತೆ. ಬಿಡದಿಗೆ ಎಂಟ್ರಿ ಕೊಟ್ಟಾಗಿದೆ. ಇವಾಗ ಎಲ್ಲಿ ಹೇಳ್ತಾರೆ ನಮ್ಮ ಪುನೀತ್ ಅವರು ಅಲ್ಲಿ ಮಾಡೋಣ ಅಷ್ಟೇ. ನಾನು ಅಲ್ಲಿ ಹಿಂದೆ ಒಂದು ಹೋಯ್ತಲ್ಲ ಶಿವ ದರ್ಶನ ಅಂತೇನೋ, ಹಾಂ ನಾನು ಅಲ್ಲೇ ಮಾಡೋದು ಯಾವಾಗಲೂ. ಇದು ಯಾವಾಗಲೂ ಟ್ರೈ ಮಾಡಿರಲಿಲ್ಲ ಇಲ್ಲಿ. ಸೊ ಹೇಗಿದೆ ನೋಡೋಣ ಗುರು ತಟ್ಟೆ ಇಡ್ಲಿ. ನಮಸ್ಕಾರ. ಹಾಂ ಹೌದು, ಫ್ರಂಟ್ ಡೋರ್. ಕರೆಕ್ಟಾಗಿ ಆಗಿದೆ. ಒಳ್ಳೆ ನಾಷ್ಟಪ್ಪ ಗುರುವ್ರ ಹತ್ರನೇ. ಗುರು ಇಡ್ಲಿ, ತಟ್ಟೆ ಇಡ್ಲಿ ಸೂಪರು. ಅದು ಏನಕ್ಕೆ ಜನರು ಅಲ್ಲಿ ಶಿವಸಾಯಿ ಹತ್ರ ಹೋಗ್ತಾರೆ ಗೊತ್ತಿಲ್ಲ. ಅಲ್ಲಿ ತುಂಬ ರಶ್ಶು, ಸೇಮ್ ಕ್ವಾಲಿಟಿ. ಏನು ಒಂದು ನನಗಂತೂ ಏನು ಡಿಫ್ರೆನ್ಸ್ ಅನಿಸ್ಲಿಲ್ಲ. ಈ ಶಿವಸಾಯಿ ಅಂತ ಏನೋ ಇದಕ್ಕಿಂತ ಮುಂಚೆ ಬರುತ್ತಲ್ಲ ಒಂದು ಲೆಫ್ಟಲ್ಲಿ ತಟ್ಟೆ ಇಡ್ಲಿದು, ಅದಕ್ಕೂ ಗುರು ತಟ್ಟೆ ಇಡ್ಲಿ ಅವ್ರದ್ದು ಏನು ಡಿಫ್ರೆನ್ಸ್ ಅನಿಸಿಲ್ಲ, ಚೆನ್ನಾಗೇ ಇದೆ. ಇಲ್ಲಿ ಜನರು ಅಲ್ಲಿ ಮಾತ್ರ ಸೇರ್ತಾರೆ, ಇಲ್ಲಿ ಸೇರೋದೇ ಇಲ್ಲ ನೋಡಿ. ಸೊ ಯಾರನ್ನ ತಟ್ಟೆ ಇಡ್ಲಿ ಅಲ್ಲಿ ತುಂಬ ನಿಮಗೆ ರಶ್ಶು ಆಗಲ್ಲ ಅಂತಂತಿದ್ರೆ ಇಲ್ಲಿ ಬಂದು ಟ್ರೈ ಮಾಡಿ. ತುಂಬ ಜನರು ಗೊತ್ತಿರುತ್ತೆ ಗುರು ತಟ್ಟೆ ಇಡ್ಲಿ, ಅವರೇ ಬೆಸ್ಟು. ಸೊ ನಾವು ಹೋಗ್ತಾ ಇರೋದು ಟೈಟಲಲ್ಲೂ ನೋಡಿರ್ತೀರ, ಪಿಚ್ಚನ ಕೆರೆ ಲೇಕ್ ಅಂತ. ಇದು ಮೈಸೂರು ರೋಡ್ ಅಂತಲೇ ಹಾಕ್ಕೊಳ್ಳಿ ನೀವು. ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಗೂಗಲ್ ಮ್ಯಾಪು ಕೋಆರ್ಡಿನೇಟ್ಸ್ ಇಲ್ಲಾಂದರೆ ಮ್ಯಾಪ್ ಲಿಂಕ್ ಹಾಕಿರ್ತೀನಿ. ನೀವು ಅದನ್ನು ಫಾಲೋ ಮಾಡಿದ್ರೆ ಇಲ್ಲಿ ಆರಾಮಾಗಿ ಸೇರ್ಕೊಬೋದು. ಪೀಸ್ಫುಲ್ ಅಷ್ಟೇ. ಯಾವುದು ಗುರು ರೈಟು? ಯಾವುದೋ ರೈಟ್ ಅಂತ ಇದೆ, ಇದೇ ರೈಟಾ? ಈ ರೈಟ್ ಅಂತ ತೋರಿಸ್ತಾ ಇದೆ. ಪಿಚ್ಚನ್ ಕೆರೆ ಇದೇನಾ? ಅಲ್ಲಿ ಇದ್ದಿದೆಲ್ಲ ಒಂದು ಕೆರೆ ಇದೆಯಲ್ಲ, ಅದು ಹಿಂಗೆ ಹೋಗೋದಾ? ಸ್ಟ್ರೈಟ್ ಒಳಗಡೆನಾ? ಅಲ್ಲಿಂದನೂ ಹೋಗ್ಬೋದಾ? ಮುಂದೆಯಿಂದ ಹೋಗೋಣ ಇರಿ. ತಾತ ಪಿಚ್ಚನ್ ಕೆರೆ ಇಲ್ಲ, ಕೆರೆ ಎಲ್ಲಿದೆ ಇಲ್ಲಿ? ಅಲ್ಲಿ ಒಳಗೆ ಹೋಗೋದಾ? ಹಾಂ, ಕೆರೆ ಹೆಸರೇ ಹಂಗೆ ತೋರಿಸ್ತಾ ಇದೆ ಇಲ್ಲಿ, ಪಿಚ್ಚನ್ ಕೆರೆ ಅಂತಾನೆ. ಅಪ್ಪ ಊರಿನ ಜನರ ಎದುರಿಸ್ತಾವ್ರಲ್ಲಪ್ಪ. ಎಲ್ಲರೂ ಆಚೆ ಬಂದ್ಬಿಟ್ರು. ನಾವು ಜೋರಕ್ಕೆ ಕೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಇದ್ದಿದೆ. ಇವಾಗ ನಮ್ಮ ಪುನೀತ್ ಅವರು ಥಾರ್ ರಾಕ್ಸ್ ತೊಗೊಂಡಿದ್ದಾರಲ್ಲ, ಅದರಲ್ಲಿ ಬರೋಣ ಅಂತ. ಬಟ್ ನಾನೇ ಆಮೇಲೆ ಅಂದೆ, ಬೇಡ ಸರ್ ಬನ್ನಿ, ಟೂ ವೀಲರಲ್ಲಿ ಹೋಗೋ ಮಜಾನೇ ಬೇರೆ. ಚಾಮುಂಡಿ ಬೆಟ್ಟಕ್ಕೆ ಪೂಜೆಗೆ ತೊಗೊಂಡೋಗ್ಬೇಕು ಅಂತ ಹೇಳ್ತಾಯಿದ್ರು ಥಾರ್ ರಾಕ್ಸ್ನ. ಸೊ ಅವತ್ತು ಅಲ್ಲಿ ಹೋಗೋಣ ಬಿಡಿ ಥಾರಲ್ಲಿ. ಇಲ್ಲಿ
ಚಿಕ್ಕ ಚಿಕ್ಕ ಹಳ್ಳಿ ರೋಡ್ಗಳೆಲ್ಲ ಇರುತ್ತೆ, ಸುಮ್ಮನೆ ಬೇಡ, ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತ ಅಂದ್ಬಿಟ್ಟು. ಅಂದರೆ ರೋಡ್ಗಳೇ ಗೊತ್ತಿಲ್ಲ ನಮಗೆ ಎಕ್ಸ್ಪೀರಿಯೆನ್ಸ್ ಅಂದರೆ ಹೇಗಿರುತ್ತೆ ರೋಡ್ ಅಂತ. ಕಾರ್ ಎಲ್ಲಿ ಬೇಕನ್ನ ಅಲ್ಲಿ ನುಗ್ಗುತ್ತೆ. ಬಟ್ ಏನಾದ್ರೆ ತುಂಬ ದೊಡ್ಡ ಗಾಡಿ ಬೇರೆ ಅದು. ಅಯ್ಯೋ ಈ ಮರಳೊಂದ ಒಳ್ಳೇದಾಯಿತು. ಇಲ್ಲಿ ಮಳೆ ಟೈಮಲ್ಲಿ ಬಂದರೆ ಗೋವಿಂದ ನಮ್ಮ ಟೈರ್ಗಳು, ನಮ್ಮ ಗಾಡಿದು. ಅದು ಹೆಂಗೋ ಬೇಸಿಗೆ ಕಾಲಲ್ಲಿ ಬಂದಿದ್ದೀವಿ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಫುಲ್ ರೋಡೇ ಇಲ್ಲ ನೋಡಿ. ಇಲ್ಲಿ ಬರ್ಬೋದು, ಏನಿಲ್ಲ, ಎಸ್ ಯು ವಿನಲ್ಲೂ ಬರ್ಬೋದು ಇಲ್ಲಿ. ಒಳ್ಳೆ ಬೆಟ್ಟ ಎಲ್ಲ ಇದೆ, ಇಲ್ಲಿ ಸೀನರಿ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ, ನೋಡಬೇಕು. ಎಲ್ಲಪ್ಪ ಪಿಚ್ಚನಕೆರೆ, ಯಪ್ಪ ಒಬ್ಬನೇ ಎಲ್ಲ ಬಂದುಬಿಟ್ಟಿದ್ರೆ ಇಲ್ಲಿ ನಾನು ಫುಲ್ ದಿಗಿಲು ಹಾಕೊಂಡ್ಬಿಡ್ಬೇಕು. ಐ ಐ ಐ ಐ ಐ ಇದೊಂದು ರೋಡೇ ಹಿಂಗಿರೋದು. ಓಹೋ ಹೆಂಗಿದೆ ನೋಡಿ, ಅಲ್ಲಲ್ಲ ಅಲ್ಲಿ ನೋಡಿ ಹೆಂಗೆ ಎಗರ್ಕೊಂಡು ಹೋಯ್ತು ನವಿಲು. ಆ ಸೌಂಡ್ ಬಂತಲ್ಲ, ಓಹೋ ಬೇಜಾನವೆ ಸಾರ್, ಇಲ್ಲಿ ಬೇಜಾನ್ ನವಿಲುಗಳವೆ. ಹೋಗ್ಬೋದು, ಏನಿಲ್ಲ, ಹೋಗೋದಾ? ಒಂದು ಸ್ವಲ್ಪ ಸರ್ವೆ ಮಾಡಿ ಬರೋಣ ಇರಿ. ಸಹಾಯಕ್ಕೆ ಕೂರ್ಬೋದು ಇಲ್ಲಿ ಪೀಸ್ಫುಲ್ಲಾಗಿ, ಯಾರೂ ಬರೋಲ್ಲ, ಏನೂ ಇಲ್ಲ ಇಲ್ಲಿ. ಆರಾಮಾಗಿ ಅಲ್ಲಿ ಹೋಗ್ಬಿಟ್ಟು ನಿಲ್ಲಿಸ್ಬಿಡ್ಬೋದು ಸರ್, ಆರಾಮಾಗಿ ಹೋಗ್ಬೋದು ಸರ್. ಹಾಂ ಇಲ್ಲ ಅಷ್ಟೊಂದು ಏನಿಲ್ಲ, ಇಲ್ಲಿ ಹಾಕೊಂಡು ಹಿಂಗೆ ಹೋಗ್ಬಿಡ್ಬೋದು, ಬರುವಾಗಲೂ ಹಿಂಗೆ ಬಂದುಬಿಡ್ಬೋದು. ಏನಿಲ್ಲ, ಆರಾಮಾಗಿ ಹೋಗ್ಬಿಡ್ಬೋದು. ಮೇಲೆ ಬರುವಾಗಲೂ ಆರಾಮಾಗಿ ತೊಗೊಂಬರ್ಬೋದು. ಇಷ್ಟೆಲ್ಲ ಆಫ್ ರೋಡಿಂಗ್ ಮಾಡಿಬಿಡುತ್ತೆ ನಮ್ಮ ಗಾಡಿ, ಏನು ದೊಡ್ಡ ವಿಷಯ ಅಲ್ಲ. ಹಾಂ ನಾನು ಹಿಂಗೆ ಬರ್ತೀನಿ, ಹಂಗೋಗಿ. ಸೂಪರು. ಅಷ್ಟೇ ಗುರು, ಸಾಕು, ಇಲ್ಲೇ ನಿಲ್ಲಿಸ್ಬಿಡ್ಬೇಕು. ಪೀಸ್. ಇದೇವಪ್ಪ ಪಿಚ್ಚನಕೆರೆ ಲೇಕು. ಸ್ವಲ್ಪ ಹೊತ್ತು ಇಲ್ಲಿ ಕೂರೋಣ, ಆಮೇಲೆ ಹೊರಡೋಣ. ಸೊ ಇದೇ ಪಿಚ್ಚನಕೆರೆ, ಹಿಂದೆ ಕಾಣಿಸ್ತಾ ಇರ್ಬೋದು ನೋಡಿ. ನಮ್ಮ ಪುನೀತ್ ಅವ್ರ ಗಾಡಿ ಅಲ್ಲಿ ನಿಲ್ಲಿಸಿದ್ದಾರೆ. ಸೊ ಬರೋ ದಾರಿ ಇದೇನೆ, ಇಲ್ಲಿಂದ ಬಂದಿದ್ರಿ. ಹೋಗೋಕ್ಕೇನಿಲ್ಲ, ಆರಾಮಾಗಿ ಹೋಗ್ಬಿಡ್ಬೋದು ವಾಪಸ್ಸು. ಸ್ವಲ್ಪ ಹೊತ್ತು ಇಲ್ಲಿರೋಣ, ಅಲ್ಲಿ ಹೊರಡೋಣ. All right,
ಸೊ ನೋಡಿ ಪಕ್ಷಿಗಳು ಏನು ರೇರ್ ಸ್ಪೀಷೀಸ್ ಇದೆ ಇಲ್ಲೂ. ನವಿಲುಗಳಲ್ಲೇ ನಿಮ್ಗೆ ಕಾಣಿಸ್ಕೊಂಡ್ರು ಸ್ಟಾರ್ಟಿಂಗಲ್ಲೇ ನೋಡಿ. ಏನು ಫಿಶಿಂಗ್ ಮಾಡತ್ತವನು ಅವನು ಪಾಟಿ. ಆಯ್ ಓ ಜಸ್ಟ್ ಮಿಸ್, ಯಾವುದೋ ಸಿಕ್ಕಾಕೊಂಡಿತ್ತು. ಸೊ ಇಲ್ಲಿ ಬರಬೇಕಂದ್ರೆ ನೋಡಿ ಯಾವನೂ ಇಲ್ಲ, ಯಾರಂದರೂ ಯಾರೂ ಬರೋಲ್ಲ, ಊರವರು ಇಲ್ಲಿ ಬರ್ತಾಯಿಲ್ಲ. ಸೊ ನೀವು ಮಧ್ಯಾಹ್ನ ಬರ್ತೀರಂದ್ರೂ ಮಧ್ಯಾಹ್ನ ಬಂದು ಸಾಯಂಕಾಲ ಹಂಗೆ ಇದ್ಬಿಟ್ಟು ಹೋಗ್ತೀರಂದ್ರೂ ಮಾಡ್ಬೋದು. ಇಲ್ಲಿ ಯಾರೋ ಫ್ಯಾಮ್ಲೀಸ್ ಎಲ್ಲ ಬಂದುಬಿಟ್ಟು ಕುಕ್ಕಿಂಗು ಮಾಡ್ತಾರೆ ನೋಡಿ. ಇಲ್ಲಿ ಬಂದುಬಿಟ್ಟು ಕುಕ್ಕೆಲ್ಲ ಮಾಡಿ ಕುತ್ಕೊಂಡು ಸಾಯಂಕಾಲ 2 ಚೇರ್ಗಳು ಹಾಕ್ಕೊಂಡು ಈ ಡೆಕೆತ್ಲಾನಲ್ಲೆಲ್ಲ ಸಿಗುತ್ತಲ್ಲ ಅಂಥದ್ದೆಲ್ಲ ಮಾಡಿಬಿಟ್ಟು ಹೋಗ್ತಾ ಇರ್ತಾರೆ ನೋಡಿ. ಬನ್ನಿ ಹೊರಡೋಣ ಇವಾಗ. ನಮಗೇನು ಇದೇ ಥರ ದಾರಿ ಇದೆ, ಇಲ್ಲೇ ದಾರಿ ಇದೆ. ಹಾಂ ಎಲ್ಲಿದೆ ನೋಡಿ ದಾರಿ. ಸೊ ಇಲ್ಲಿ ಹೆಂಗಂದ್ರೆ ಮೊಮೆಂಟಮ್ ಇಟ್ಕೊಂಡು ಬಂದುಬಿಡ್ಬೇಕು ಅತ್ಲಾಗೆ, ಏನೂ ಆಗಲ್ಲ ಅಷ್ಟೇ. ಪುನೀತ್ ಅವ್ರು ಬರ್ತಾರೆ, ಅವ್ರಿಗೆ ಹೇಳಿದೆ ಮೊಮೆಂಟಮ್ ಇಟ್ಕೊಳ್ಳಿ, ಸ್ಲೋ ಮಾಡಬೇಡಿ, ಬನ್ನಿ ಬಂದ್ಬಿಡಿ ಹಂಗೆ ಬನ್ನಿ, ಬರ್ತಾರಿ ಅಷ್ಟೇ. ಆಯ್ತಾ? ನೀವು ಮೊಮೆಂಟ್ ನೀವೇನು ಅನ್ಕೊಂತೀರಾ ಕೆಳಗಡೆ ಏನಾದರೂ ಹೊಡೆದ್ಬಿಡ್ಬಿಡುತ್ತೆ ಅಂತ, ಏನಾಗಲ್ಲ ಅದು. ಅದಕ್ಕೆ ನಾನು ಅದೇ ಭಯ. ನೀವು ಸ್ಲೋ ಮಾಡಿದ ತಕ್ಷಣ ಅದು ವೆಯ್ಟು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಗಾಡಿದವಾಗ. ಈ ಕಡೆ ಆ ಕಡೆ ವಾಲ್ತೀರಾ, ಅಲ್ಲಿ ಹೋಗ್ತಾ ನೀವು ಹೋಗಿ ಬನ್ನಿ. ಒಳ್ಳೆ ಆಫ್ ರೋಡಿಂಗ್ ಸ್ಪಾಟ್ ಮಾಡಬೇಕಂದ್ರೆ ನೀವು ಇಲ್ಲಿ ಬರ್ಬೋದು. ಒಬ್ಬನೇ ಬಂದರೆ ಒಂದು ಸ್ವಲ್ಪ ಭಯ ಆಗೈತೆ ಅಷ್ಟೇ, ಏನಿಲ್ಲ. SUVs ಎಲ್ಲ ಆರಾಮಾಗಿ ಎತ್ತಾಕೊಂಡು ಬಂದ್ಬಿಡ್ಬೋದು ಅಷ್ಟೇ. ಅದೆಲ್ಲ ಬರುವಾಗಲೇ ಭಯ ಆಗೋದು. ಒಂದು ಸಲ ದಾರಿ ನೋಡ್ಬಿಟ್ಟು ವಾಪಸ್ ಬರ್ತೀವಲ್ಲ ಅವಾಗ ಏನು ಅನ್ಸಲ್ಲ, ಆರಾಮಾಗಿ ಬಂದ್ಬಿಡ್ತೀವಿ. ಈ ಮರಳೇ ನನಗೆ ಭಯ ಆಗೋದು ನಮ್ಮ ಗಾಡಿಗೆ, ಎಸ್ಪೆಷಲಿ ಟೈರ್ ಪುಸುಕ್ಕಂತ ಆ ಸೈಡ್ ಈ ಸೈಡ್ ಹೋಗ್ಬಿಟ್ರೆ ಅಷ್ಟೇ ಬ್ಯಾಲೆನ್ಸ್ ಹೋಗ್ಬಿಡುತ್ತೆ. ಸಕ್ಕತ್ತಾಗಿದೆ ನೋಡಿ ಆ ಮರ, ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಿ ಪುನೀತ್ ಅವ್ರು ಹೋಗ್ತಾ ಇರೋದು ಆ ಮರ, ಈ ಚಿಕ್ಕ ಕೆರೆ, ಗ್ರೀನರಿ ಸರೌಂಡಿಂಗು ಸೂಪರ್ ಆಗಿದೆ ಅಲ್ಲ. ಇವಾಗ ಏನಾದರೆ ನಮ್ಮ ಪುನೀತ್ ಅವ್ರು ಥಾರಲ್ಲಿ ಬಂದುಬಿಟ್ಟಿದ್ರೆ ಆರಾಮಾಗಿ ಹೋಗ್ಬೋದಿತ್ತು. ಹೋಗುವಾಗ ಇವಾಗ ಅದೇ ಬೇಜಾರು, ಬಿಸಿಲಾದ ಮೇಲೆ. ಇವಾಗ ಥಾರ್ ಬೇಕು ಅನಿಸುತ್ತೆ, ಆರಾಮಾಗಿ AC ಹಾಕ್ಕೊಂಡು ಆರಾಮಾಗಿ ಹೋಗ್ಬಿಡ್ಬೋದಿತ್ತು. ಬಟ್ ಇಟ್ಸ್ ಓಕೆ, ಈ ಎಕ್ಸ್ಪೀರಿಯನ್ಸ್ ಅನ್ನೋದು ಬರಲ್ಲ, ರಾ ಎಕ್ಸ್ಪೀರಿಯನ್ಸ್. ಈ ವಿಡಿಯೋ ಅನ್ನೋದು ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ, ಲೊಕೇಶನು ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ತುಂಬ ರೇರ್ಲಿ ಎಕ್ಸ್ಪ್ಲೋರ್ಡ್ ಜಾಗಗಳಿವೆಲ್ಲ. ಸೊ ನಿಮಗೆ ತೋರಿಸ್ಬೇಕಂತ ಅನಿಸ್ತು. ನಾನು ಇನ್ನಷ್ಟು ಈ ಥರ ರೇರ್ಲಿ ಎಕ್ಸ್ಪ್ಲೋರ್ಡ್ ಜಾಗಗಳ ಜೊತೆ ವ್ಲಾಗ್ಗಳು ತೊಗೊಂಬರ್ತೀನಿ ನಿಮ್ಮ ಮುಂದೆ. ಇಷ್ಟ ಆಗಿದ್ರೆ ಲೈಕ್ ಬಟನ್ನ ಒತ್ತಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇನ್ನಷ್ಟು ಈ ಥರ ವ್ಲಾಗ್ಸು ನಿಮ್ಮ ಮುಂದೆ ತೊಗೊಂಬರ್ತೀನಿ. ಟೇಕ್ ಕೇರ್, ಬಾಯ್.